ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರ ಹೊಸ ನೇಮಕಾತಿ 2026 ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಅಂತ ಕೊಟ್ಟಿದ್ದಾರೆ. ಇದು ಸುಮಾರು 56,432 ಹುದ್ದೆಗಳಿವೆ. ಗ್ರೂಪ್ ಎ ಮತ್ತು ಬಿ ಮತ್ತು ಸಿ ಹುದ್ದೆಗಳಾಗಿವೆ. ಗ್ರೂಪ್ ಎ ದಲ್ಲಿ 562 ಹುದ್ದೆಗಳಿವೆ. ಗ್ರೂಪ್ ಸಿ ದಲ್ಲಿ 23,199 ಗ್ರೂಪ್ ಸಿ ಯಲ್ಲಿ 619 ಹುದ್ದೆಗಳಿವೆ. ಇವಕ್ಕೆ ವಯಸ್ಸು 18 ರಿಂದ 30 ಆಗಿರುತ್ತದೆ. ಶಿಕ್ಷಣ 10th ಡಿಗ್ರಿ ಆಗಿರಬೇಕಾಗುತ್ತೆ. 40 ರಿಂದ 70% ಸ್ಯಾಲರಿ ಇರ್ತಕ್ಕಂಥ ಉದ್ಯೋಗವಾಗಿದೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಮಾಡ್ಕೊಂಡ್ರೆ ನಾವು ಪ್ರತಿಯೊಂದು ವಿಡಿಯೋದಾಗ ನೋಟಿಫಿಕೇಶನ್ ಬರ್ತವೆ. ಹೊಸ ಮಾಹಿತಿ ಕೂಡ ದೊರೆಯುತ್ತದೆ. ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ಸರ್ಕಾರ ನೇಮಕಾತಿ 2026 ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರವು 56,432 ಹುದ್ದೆಗಳ ನೇಮಕಾತಿ ಕೊಟ್ಟಿದ್ದಾರೆ. 32,132 ಪ್ಲಸ್ 24,000 ಅಂತ ಕೊಟ್ಟಿದ್ದಾರೆ. ಇಲ್ಲಿ RMC ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಇದು 50 ಮೀಸಲಾತಿಯ ಬದಲಿಗೆ 50 ಮೀಸಲಾತಿಯಲ್ಲಿ ನೇಮಕಾತಿ ಮಾಡಲು ಸರ್ಕಾರ ನಿರ್ದೇಶನ ಕೊಟ್ಟಿದ್ದಾರೆ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂತ. ಸಾರಿಗೆ ಇಲಾಖೆಯಲ್ಲಿ 6,840 ಹುದ್ದೆ ಖಾಲಿಯನ್ನು ಕೊಟ್ಟಿದ್ದಾರೆ. ಶಾಲಾ ಮತ್ತು ಶಿಕ್ಷಣ ಇಲಾಖೆಯಲ್ಲಿ 5,260 ಹುದ್ದೆ ಖಾಲಿವೆ. ಆಮೇಲೆ ಅನುಬಂಧ 32 ವಿವಿಧ ಇಲಾಖೆ ಕೊಟ್ಟಿದ್ದಾರೆ. ಇಲ್ಲಿ ಗ್ರೂಪ್ ಬಿ ಮತ್ತು ಎ ಅಂತ ಸಿ ಲಿ 24,300 ಹುದ್ದೆ ಕೊಟ್ಟಿದ್ದಾರೆ. ಇದರಲ್ಲಿ 23,119 ಹುದ್ದೆಗಳು ಗ್ರೇಡ್ ಸಿ ಹುದ್ದೆಗಳಾಗಿದ್ದಾರೆ. ಇಂಧನ, ಕಂದಾಯ ಮತ್ತು ಆರೋಗ್ಯ ಇಲಾಖೆ ಅಂದರೆ ವಿವಿಧ ಇಲಾಖೆಗಳಿರ್ತಕ್ಕಂಥ ನೇಮಕಾತಿ ಕೊಟ್ಟಿದ್ದಾರೆ. ಇದರಲ್ಲಿ ಗ್ರೂಪ್ ಎ ದಲ್ಲಿ 562 ಹುದ್ದೆ, ಗ್ರೂಪ್ ಸಿ ಬಿ ದಲ್ಲಿ 619, ಗ್ರೂಪ್ ಸಿ ದಲ್ಲಿ 23,119 ಹುದ್ದೆ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಹುದ್ದೆ ಖಾಲಿ ಅಂದರೆ ಸಾರಿಗೆ ಇಲಾಖೆಯಲ್ಲಿ 6,847, ಆಮೇಲೆ ಎಜುಕೇಷನ್ದಲ್ಲಿ 5,262, ಇಂಧನ ಇಲಾಖೆಯಲ್ಲಿ 2,400, ಆರ್ಥಿಕ ಹಣಕಾಸು ಇಲಾಖೆಯಲ್ಲಿ 22,243, ಆರೋಗ್ಯ ಇಲಾಖೆಯಲ್ಲಿ 1,725, ಕಂದಾಯ ಇಲಾಖೆಯಲ್ಲಿ 1,350, ಆಮೇಲೆ SC/ST ಇಲಾಖೆಯಲ್ಲಿ 892, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 284, ಗೃಹ ವ್ಯವಹಾರ ಇಲಾಖೆಯಲ್ಲಿ 550 ಕೊಟ್ಟಿದ್ದಾರೆ. ಕೃಷಿ ಇಲಾಖೆಯಲ್ಲಿ 533, ಆಮೇಲೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 351, ವೈದ್ಯಕೀಯ ಶಿಕ್ಷಣದಲ್ಲಿ 333, ಆಮೇಲೆ ST ವೆಲ್ಫೇರ್ದಲ್ಲಿ 200, ಅರ್ಬನ್ ಡೆವಲಪ್ಮೆಂಟ್ಗೆ 185, ಕಾರ್ಪೊರೇಷನ್ದಲ್ಲಿ 180, ಎನ್ವೈರನ್ಮೆಂಟ್ದಲ್ಲಿ 92, ಹೈಯರ್ ಎಜುಕೇಷನ್ದಲ್ಲಿ 60 ಹುದ್ದೆಗಳಿವೆ. DAPR ಅಂತ ಕೊಟ್ಟಿದ್ದಾರೆ 58, ಆಮೇಲೆ ಇಂಡಸ್ಟ್ರಿಯಲ್ಲಿ 42, ಹೌಸಿಂಗ್ದಲ್ಲಿ 38, ಅನಿಮಲ್ ಹಸ್ಬೆಂಡ್ರಿಯಲ್ಲಿ 31 ಹುದ್ದೆಗಳಿವೆ. ಸ್ಮಾಲ್ ಇಂಡಸ್ಟ್ರಿಯಲ್ಲಿ 21, ಆಮೇಲೆ ಮೀನ್ಸ್ ಬ್ರಾಂಚ್ನಲ್ಲಿ 18 ಹುದ್ದೆಗಳಿವೆ. ಸಚಿವರಲ್ಲಿ 15 ಹುದ್ದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 14 ಹುದ್ದೆ, ಕೈಮಗ್ಗ ಜವಳಿ ಇಲಾಖೆಯಲ್ಲಿ 12 ಹುದ್ದೆ, ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ 7 ಹುದ್ದೆ, ಶ್ರಮ ವರ್ಕರ್ದಲ್ಲಿ 7 ಹುದ್ದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ 6 ಹುದ್ದೆ, ಪ್ರವಾಸೋದ್ಯಮದಲ್ಲಿ 5 ಹುದ್ದೆ, ಯುವ ಸೇವೆಗಳಲ್ಲಿ 4 ಹುದ್ದೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 3 ಹುದ್ದೆ. ಟೋಟಲ್ ಆಗಿ 24,300 ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಷ್ಟು ಖಾಲಿ ಕೊಟ್ಟಿದ್ದಾರೆ. ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನಾದ್ರೆ 10ನೇ ತರಗತಿ, 12ನೇ ತರಗತಿ, ಡಿಪ್ಲೊಮಾ, ITI ಪದವಿ, BCom, PSC ಆದರೂ ಅಪ್ಲೈ ಮಾಡಬಹುದು. ವಯಸ್ಸು 18 ರಿಂದ 38 ವರ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಸಲಿಕೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಸುಲಿಕೊಂಡು ತಾವು ಸ್ಟಾರ್ಟ್ ಆಗಿ ನೋಡ್ಕೋಬೇಕು. ಇನ್ಫಾರ್ಮೇಷನ್ ಆಗಿದೆ. ನೀವು ಪತ್ರಿಕೆಯಲ್ಲಿ ಕೂಡ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೋಬಹುದು. 50% ಮೀಸಲಾತಿ ನೇಮಕಾತಿ ಉದ್ಯೋಗಾಕಾಂಕ್ಷಿಗೆ CMC ಅಂತ ಕೊಟ್ಟಿದ್ದಾರೆ. ತಿಂಗಳಲ್ಲಿ 53,000 ಹುದ್ದೆಗಳು ಬರ್ತಂತ ಕೊಟ್ಟಿದ್ದಾರೆ. ಇಲ್ಲಿ ಹಣಕಾಸು ಲೆಕ್ಕ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಇಲಾಖೆ ಟೋಟಲ್ 24,300 ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪತ್ರಿಕೆ ಬಂದಿದೆ. ಒಳಸರ ಓದ್ಕೋಬೋದೆಲ್ಲವನ್ನು. ಹಾಗೆ ಇಲ್ಲಿ ಇನ್ನೊಂದು ಕಡೆ 23,000 ಹುದ್ದೆಗಳ ಆರಂಭಿಕ ಭರ್ತಿ ಅಂತ ಕೊಟ್ಟಿದ್ದಾರೆ. ಮಾರ್ಚ್ 2ನೇ ವಾರ ಚಾಲನೆ ಅಂತ ಕೊಟ್ಟಿದ್ದಾರೆ. ಸಾಧ್ಯತೆ ಅಂತ ಕೊಟ್ಟಿದ್ದು, ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಏಪ್ರಿಲ್ ಬರೋ ಸ್ಟಾರ್ಟ್ ಆಗಿಲ್ಲ. ಅದರಲ್ಲಿ ಈ ರೀತಿ ಮಾಹಿತಿ ಕೊಟ್ಟಿರಲಿ. 60% ಹುದ್ದೆ ಖಾಲಿ ಅದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಹುದ್ದೆಗಳು ಮಂಜೂರಾತಿ ಅಂತ ಕೊಟ್ಟಿದ್ದಾರೆ. ಯಾವಾಗ ಸ್ಟಾರ್ಟ್ ಆಗ ಗೊತ್ತಿಲ್ಲ. ಇನ್ನೂ ಸದ್ಯದಲ್ಲೇ ಸ್ಟಾರ್ಟ್ ಆಗ್ಬೋದು. ಒಂದ್ಸರಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಸ್ಟಾರ್ಟ್ ಆದಂತ ಮತ್ತೆ ಅಪ್ಲೈ ಕೊಡ್ತೀನಿ. ಹಾಗೆ ಇಲ್ಲಿ ಆರಂಭಿಕ ಹುದ್ದೆ ಕೊಟ್ಟಿದ್ದಾರೆ 24,300 ಹುದ್ದೆ ಅಂತ ಆರಂಭಿಕ ಭರ್ತಿ ಅಂತ. ಇಲ್ಲಿ ಆಗಲಿರುತ್ತೆ ಯಾವ ಇಲಾಖೆ ಕೊಟ್ಟಿದ್ದಾರೆ. ಇಲ್ಲಿ ಕೃಷಿ ಇಲಾಖೆಯಲ್ಲಿ 533, ಪಶುಸಂಗೋಪನೆಯಲ್ಲಿ 31, ಹಿಂದುಳಿದ ವರ್ಗ ಇಲಾಖೆಯಲ್ಲಿ 7, ಸಹಕಾರದಲ್ಲಿ 180, CUS ಅಲ್ಲಿ 58, ಪರಿಸರದಲ್ಲಿ 92, ಇಂಧನದಲ್ಲಿ 2,400, ಆರ್ಥಿಕದಲ್ಲಿ 2,243, ಆಹಾರದಲ್ಲಿ 3, ಕೈಮಗ್ಗ ಜವಳಿಯಲ್ಲಿ 12. ಈ ರೀತಿ ಟೋಟಲ್ ಆಗಿ ಎಲ್ಲ ಇಲಾಖೆ ಕೊಟ್ಟಿದ್ದಾರೆ. ಯಾವ ಇಲಾಖೆಯಲ್ಲಿ 24,300 ಹುದ್ದೆ ಅಂತ ಕೊಟ್ಟಿದ್ದಾರೆ. ಸದ್ಯದಲ್ಲಿ ಭರ್ತಿ ಅಂತ ಕೊಟ್ಟಿದ್ದಾರೆ. ಇನ್ನು ಯಾವ ರೀತಿ ಅವರು ಗೌರ್ಮೆಂಟ್ ವೆಬ್ಸೈಟ್ ಅಪ್ಡೇಟ್ ಕೊಟ್ಟಿದ್ದು, ಪತ್ರಿಕೆ ಬಂದಂಥ ಒಂದು ಸಣ್ಣ ಮಾಹಿತಿ ಆಗಿತ್ತು. ತಮಗೆ ಈ ಮಾಹಿತಿ ಶೇರ್ ಮಾಡಿದ್ದೇನೆ. ಇದು ಯಾವ್ಯಾವ ಇಲಾಖೆಯಲ್ಲಿ ಓಪನ್ ಆಗ್ತೀವಿ ಅಂತ ಅರ್ಜಿ ಆನ್ಲೈನ್ ಮೇಲೆ ಸ್ಟಾರ್ಟ್ ಆದಂತ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.